ಮಂಗಳವಾರ ನಮ್ಮೂರಲ್ಲಿ ಅಂಬ್ಲಿ ಹಬ್ಬ ಇತ್ತು ಅಂತ ಹೇಳಿಬಿಟ್ಟು ದೇವರೆಲ್ಲ ಮನೆ ಹತ್ರ ಬಂದಿತ್ತು. ಅಂದರೆ ನಮ್ಮ ಮನೆ ಹತ್ರ ಅಂತಲ್ಲ, ಎಲ್ಲರೂ ಮನೆ ಹತ್ರ, ಅಂದರೆ ಊರಲ್ಲಿ ಇರೋ ಎಲ್ಲರೂ ಮನೆ ಹತ್ರನೂ ದೇವರು ಹೋಗುತ್ತೆ. ಆವಾಗ ಈ ಥರ ಪೂಜೆನ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಪೂಜೆನ ಮಾಡಿದ್ವಿ. ಈ ಹಬ್ಬ ತಮಿಳಿಯನ್ಸ್ ಅವರು ಜಾಸ್ತಿ ಪ್ರಿಫರೆನ್ಸು ಅವರಿಗೆ, ಯಾಕಂದರೆ ಅವರೇ ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ಸ್ ಮಾಡ್ತಾರೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬರು ಮನೇಲಿ ನಾನ್ ವೆಜ್ ಫಂಕ್ಷನ್ ಇತ್ತು ಅಂತ ಹೇಳಿ ಹೋಗಿದ್ವಿ. ಹಾಗೆಯೇ ಅಮ್ಮನ ಅಕ್ಕ ತಂಗಿರು ಎಲ್ಲರೂ ಕೂಡ ಸೇರಿಕೊಂಡಿದ್ರು. ಅಂದರೆ ಇವಾಗ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಬ್ಯಾಂಗ್ಳೂರಿಂದ ಎಲ್ಲರೂ ಬಂದಿದ್ರು ಅಂತ ಹೇಳ್ಬಿಟ್ಟು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಈ ಥರ ಫಂಕ್ಷನು ಈ ಥರ ರಜೆ ಟೈಮಲ್ಲಿ ಸಿಕ್ಕಾಗೇ ಎಲ್ಲರೂ ಕೂಡ ಒಂಥರ ಕನ್ವರ್ಸೇಷನ್ ಎಲ್ಲ ಪಾಸ್ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿ ಇಲ್ಲಿ ಕೂಡ ನಡೀತಿತ್ತು. ಹಾಗೆಯೇ ರಾತ್ರಿ 12 ಗಂಟೆಗೆ ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ಮಾಡಿದ್ರು. ಅಂದರೆ ಹಸ್ಬೆಂಡ್ ಕೇಕ್ ತೊಗೊಬಂದಿದ್ರು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಸೆಲೆಬ್ರೇಷನ್ಸ್ನ ಮಾಡಿದ್ವಿ. ಹಾಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ಸುಸುರು ಬತ್ತಿಗಳೆಲ್ಲ ಉಳಿದಿತ್ತು. ಮಕ್ಕಳುಗಳು ಅದನ್ನು ನೋಡಿ ಹಚ್ಚಿದ್ರು. ಹಾಗೆ ದೊಡ್ಡವರು ಕೂಡ ಎಲ್ಲರೂ ಕೂಡ ಇಟ್ಕೊಂಡು ಸುಸುರು ಬತ್ತಿನ ಎಲ್ಲ ಹಚ್ಚಿ ಒಂಥರ ಎಂಜಾಯ್ ಮಾಡಿದ್ವಿ. ಆ ನೈಟ್ ಒಂಥರ ತುಂಬಾ ಚೆನ್ನಾಗಿತ್ತು. ಈ ಥರ ಫ್ಯಾಮಿಲಿ ಎಲ್ಲರೂ ಸೇರಿದಾಗ ಈ ಥರ ಏನಾದರೂ ಬರ್ಡೇ ಏನಾದರೂ ಒಂದು ಸೆಲೆಬ್ರೇಷನ್ಸ್ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಂದಿರಿಬ್ಬರು ಸೇರಿಕೊಂಡು ಒಂದು ಗಿಫ್ಟ್ನ ಕೊಟ್ಟಿದ್ರು. ಈ ಥರ ಬ್ರಾಸಿಂದು ಚೀತನ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಆಂಟಿಕ್ ಪೀಸು. ಹಾಗೆ ಅಂಬ್ಲಿ ಹಬ್ಬ ಆಗಿ ಮಾರನೇ ದಿನ ಈ ಊರಲ್ಲಿ ಹೋಳಿ ಅಂತ ಹೇಳಿ ನಡೆಸ್ತಾರೆ. ಅಂದರೆ ಇಲ್ಲಿ ಈ ಊರಲ್ಲಿ ಏನಂದರೆ ಹೋಳಿ ಹಬ್ಬ ಟೈಮಲ್ಲಿ ಯಾರೂ ಹೋಳಿ ಸೆಲೆಬ್ರೇಟ್ ಮಾಡಲ್ಲ. ಈ ಅಂಬ್ಲಿ ಹಬ್ಬ ಟೈಮಲ್ಲಿ ಮಾತ್ರ ಹೋಳಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ವಾಟರ್ ಬಲೂನ್ಸ್ ಎಲ್ಲ ತೊಗೊಂಬಂದಿದ್ರು. ಆದರೆ ಕಲರೆಲ್ಲೂ ಆಡೋಕ್ಕೋಗಲಿ ವಾಟರ್ ಬಲೂನ್ಸಲ್ಲೇ ಮಕ್ಕಳೆಲ್ಲ ಆಟಾಡ್ಕೊಂಡ್ರು.